ಹಣವನ್ನು ಸಂಪಾದಿಸುವುದು ಎಷ್ಟು ಕಷ್ಟವೋ, ಹಣವನ್ನು ಕಾಪಾಡುವುದು ಅಷ್ಟೇ ಕಷ್ಟ. ಇದ್ದ ಹಣವನ್ನೆಲ್ಲ ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. ಮನೆಯಲ್ಲಿ ಹಣ ಇಡಕ್ಕೆ ಆಗಲ್ಲ ಅಂತ ಬ್ಯಾಂಕಿನಲ್ಲಿ ಹಣ ಇಟ್ರೆ ಸೈಬರ್ ಕಳ್ಳರ ಕಾಟ. ಸೈಬರ್ ಕಳ್ಳರಿಂದ ನಿಮ್ಮ ಹಣವನ್ನು ಕಾಪಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕೆಲವು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದೇನೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮೊಬೈಲ್ಗೆ ಬರುವ OTPನ ಅನಗತ್ಯವಾಗಿ ಸಂಬಂಧಪಡದವರೊಂದಿಗೆ ಹಂಚಿಕೊಳ್ಳಬಾರದು. ನಿಮ್ಮ ATM ಪಿನ್ ಮತ್ತು CVV ನಂಬರ್ಗಳನ್ನು ಯಾರಿಗೂ ಹೇಳಬಾರದು. ಸಾಮಾನ್ಯವಾಗಿ ಆನ್ಲೈನ್ ಫ್ರಾಡ್ ಮಾಡೋರೆಲ್ಲ ಫೋನ್ ಮಾಡಿದಾಗ ಹೇಳೋದು, ನಾನು ಬ್ಯಾಂಕ್ ಮ್ಯಾನೇಜರ್, ನಾನು ನಿಮ್ಮ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀನಿ, ನಿಮ್ಮ ಕಾರ್ಡ್ ನಂಬರ್, ATM ಪಿನ್ ಮತ್ತು CVV ನಂಬರ್ಗಳನ್ನ ಹೇಳಿ ಅಂತ. ಬಹಳಷ್ಟು ಜನ ಮೋಸ ಹೋಗೋದು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದ್ದಾರೆ ಅನ್ನೋ ಮಾತಿನಿಂದ. ಮೊಬೈಲಲ್ಲಿ ಯಾರೇ ಫೋನ್ ಮಾಡಿ ಮ್ಯಾನೇಜರ್ ಅಂತ ಹೇಳಿದ್ರು ಮೊಬೈಲಲ್ಲಿ ಯಾವುದೇ ಉತ್ತರವನ್ನು ಕೊಡೋದಕ್ಕೆ ಹೋಗಬೇಡಿ. ನಿಮಗೆ ಒಂದು ವೇಳೆ ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದ್ದಾರೆ ಅಂತ ಅನ್ಸಿದ್ರೆ ಬ್ಯಾಂಕಿಗೆ ಹೋಗಿ ವಿಚಾರಿಸಿ. ಈಗಂತೂ ಎಲ್ಲರೂ ಸ್ಮಾರ್ಟ್ ಫೋನ್ಗಳನ್ನು ಉಪಯೋಗಿಸೋದ್ರಿಂದ ವಾಟ್ಸಪ್, ಫೇಸ್ಬುಕ್ ಮತ್ತು ಟೆಲಿಗ್ರಾಮ್ ಚಾನೆಲ್ಗಳನ್ನು ಉಪಯೋಗಿಸ್ತೀವಿ. ಗೊತ್ತಿಲ್ಲದೆ ಇರುವಂತ ನಂಬರ್ಗಳಿಂದ ಬರುವ ವಾಟ್ಸಪ್ ಮೆಸೇಜ್ಗಳನ್ನ ಓಪನ್ ಮಾಡೋದಕ್ಕೆ ಹೋಗಬಾರ್ದು. ನಮಗೆ ತಿಳಿಯದೇನೆ ಕೆಲವೊಂದು ವಾಟ್ಸಪ್ ಗ್ರೂಪ್ಗೆ ನಮ್ಮನ್ನ ಸೇರ್ಸಿರ್ತಾರೆ ಅಥವಾ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಒಂದು ಗ್ರೂಪ್ಗೆ ನಮ್ಮನ್ನ ಸೇರ್ಸಿರ್ತಾರೆ. ನಮಗೆ ಬೇಡದೇ ಇರುವಂತಹ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಚಾನೆಲ್ ಗ್ರೂಪ್ಗಳಿಂದ ಎಕ್ಸಿಟ್ ಆಗಬೇಕು. ಮತ್ತು ಕೆಲವೊಂದು ವಾಟ್ಸಪ್ಗಳಲ್ಲಿ RTO ಚಲನ್ಗಳನ್ನ ಡೌನ್ಲೋಡ್ ಮಾಡಿ ಅಥವಾ ಇನ್ಯಾವುದೋ ವಿಡಿಯೋನ ಡೌನ್ಲೋಡ್ ಮಾಡಿ ಅಂತ ಮೆಸೇಜ್ ಬಂದಿರುತ್ತೆ. ನಾವು ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ APK ಫೈಲು ನಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗಿರುತ್ತೆ. ಗೊತ್ತಿಲ್ಲದೆ ಇರುವಂತಹ ಯಾವುದೇ ವಿಡಿಯೋಗಳನ್ನಾಗ್ಲಿ ಫೈಲ್ಗಳನ್ನಾಗಲಿ ಡೌನ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಆಗಾಗ ನಿಮ್ಮ ಮೊಬೈಲಲ್ಲಿ APK ಫೈಲ್ ಡೌನ್ಲೋಡ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇರಿ. APK ಫೈಲ್ ಮೊಬೈಲ್ನಲ್ಲಿ ಫೈಲ್ಸ್ ಅಂತ ಇರುತ್ತೆ, ಅಲ್ಲಿ APK ಫೈಲ್ಸ್ ಅಂತ ಇರುತ್ತೆ. ಅದನ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವುದೇ APK ಫೈಲ್ ಏನಾದರೂ ಡೌನ್ಲೋಡ್ ಆಗಿದ್ರೆ ಅದನ್ನ ತಕ್ಷಣ ಡಿಲೀಟ್ ಮಾಡಿ. ಅನಗತ್ಯವಾಗಿ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಈಗಂತೂ ಎಲ್ಲದಕ್ಕೂ ಆ್ಯಪ್ಸ್ ಇರುತ್ತೆ. ಶಾಪಿಂಗು, ಗೇಮಿಂಗು, ಪ್ರತಿಯೊಂದು ವಿಷಯದಲ್ಲೂ ಆ್ಯಪ್ಸ್ ಇರುತ್ತೆ. ಹೆಚ್ಚು ಆ್ಯಪ್ಗಳನ್ನ ಉಪಯೋಗಿಸಿದಷ್ಟು ನಮ್ಮ ಮೊಬೈಲ್ನಲ್ಲಿರೋ ಡಾಟಾ ಎಲ್ಲ ಸೋರಿಕೆ ಆಗುತ್ತೆ. ಮತ್ತು ಕೆಲವೊಂದು ಆನ್ಲೈನ್ ಫ್ರಾಡ್ ಮಾಡೋರು ಲಿಂಕ್ ಕಳಿಸಿ ಆ ಲಿಂಕಲ್ಲಿ ಒಂದು ಆ್ಯಪ್ ಬಂದಿರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಲಿಂಕ್ ಕ್ಲಿಕ್ ಮಾಡಿ ಆ್ಯಪ್ನ ಇನ್ಸ್ಟಾಲ್ ಮಾಡೋದಕ್ಕೆ ಹೋಗಬಾರ್ದು. ನಿಮ್ಮ ಮೊಬೈಲ್ನ ಆಗಾಗ ಚೆಕ್ ಮಾಡ್ತಾ ಇರಿ. ನಿಮ್ಮ ಮೊಬೈಲ್ಗೆ ಬ್ಯಾಂಕಿಂದ SMS ಬಂದಿರಬಹುದು. ನಿಮ್ಮ ಅಕೌಂಟ್ನಿಂದ ಯಾವುದಾದರೂ ದುಡ್ಡು ಕಡಿತ ಆಗಿರಬಹುದು. ಕೆಲವು ವೇಳೆ SMS ಬರೋದಿಲ್ಲ. ನೀವು ನಿಮ್ಮ ಬ್ಯಾಂಕಿಂದ ಮೊಬೈಲ್ ಬ್ಯಾಂಕಿಂಗ್ನ ಉಪಯೋಗಿಸ್ಕೊಂಡು ಆಗಾಗ ನಿಮ್ಮ ಅಕೌಂಟ್ನ ಸ್ಟೇಟ್ಮೆಂಟ್ನ ಚೆಕ್ ಮಾಡ್ತಾ ಇರಿ. ನಿಮಗೆ ತಿಳಿಯದೆ ನಿಮ್ಮ ಅಕೌಂಟಿಂದ ಯಾವುದಾದರೂ ದುಡ್ಡು ಕಟ್ಟಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ತಾ ಇರಿ. ಮತ್ತು ಕೆಲವರು ಹೇಳೋದು ಉಂಟು, ನಿಮ್ಮ ಅಕೌಂಟ್ಗೆ ದುಡ್ಡು ಕಳಿಸ್ತೀವಿ, OTP ಹೇಳಿ ಅಂತ. ಆದರೆ ಯಾವುದೇ ದುಡ್ಡನ್ನ ಪಡ್ಕೋಬೇಕಾದ್ರೆ OTP ಬೇಕಾಗೋದಿಲ್ಲ. ನಿಮ್ಮ ಖಾತೆಯಿಂದ ಹಣ ಕಡಿತ ಆಗೋ ಹಾಗಿದ್ರೆ ಮಾತ್ರ OTP ಬೇಕಾಗುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ದುಡ್ಡು ಕಡಿತ ಆಗುತ್ತೆ. ಆದರೆ ದುಡ್ಡು ಪಡ್ಕೊಳ್ಳೋದಕ್ಕೆ QR ಕೋಡ್ನ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ QR ಕೋಡ್ ಸ್ಕ್ಯಾನ್ ಮಾಡೋಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ ನಂತರ ಸ್ಕ್ಯಾನ್ ಮಾಡಿ. ಇತ್ತೀಚೆಗೆ ಬಹಳ ದೊಡ್ಡ ಮೊತ್ತದ ಹಣ ಹೋಗ್ತಾ ಇರೋದು ಡಿಜಿಟಲ್ ಅರೆಸ್ಟ್ ಮುಖಾಂತರ. ಸಾಮಾನ್ಯವಾಗಿ ಡಿಜಿಟಲ್ ಅರೆಸ್ಟ್ ಮಾಡೋ ಅಂತವರು ಮೊಬೈಲ್ಗೆ ಕಾಲ್ ಮಾಡಿ, ನಾನು CBI ಆಫೀಸರ್, ಸೈಬರ್ ಕ್ರೈಮ್ ಆಫೀಸರ್ ಅಥವಾ ಕಸ್ಟಮ್ಸ್ ಆಫೀಸರ್ ಅಂತ ಹೇಳ್ತಾರೆ. ನಿಮ್ಮ ಆಧಾರ್ ಅಥವಾ ನಿಮ್ಮ ಸಿಮ್ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಲಿಂಕ್ ಆಗಿದೆ ಅಂತ ಹೇಳಬಹುದು. ಅಥವಾ ನಿಮ್ಮ ಹೆಸರಿನಲ್ಲಿ ಪಾರ್ಸಲ್ ಇದೆ, ಆ ಪಾರ್ಸೆಲ್ನಲ್ಲಿ ಯಾವುದೋ ನಿಷೇಧಿತ ಪದಾರ್ಥ ಇದೆ, ಅದರಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಮೊಬೈಲ್ನಲ್ಲೇ ವಿಡಿಯೋ ಕಾಲ್ ಮಾಡಿ ಹೇಳಬಹುದು. ನಿಮಗೆ ಗೊತ್ತಿಲ್ಲದೆ ಇರುವ ನಂಬರಿಂದ ವಿಡಿಯೋ ಕಾಲ್ ಬಂದ್ರೆ ಅಥವಾ ಫೋನ್ ಕಾಲ್ ಬಂದ್ರೆ ಆ ಕಾಲ್ಗೆ ಉತ್ತರಿಸುವುದಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರುತ್ತೆ ನೀವು ಯಾವುದೇ ರೀತಿಯ ಅವ್ಯವಹಾರ ಮಾಡಿಲ್ಲ ಅಂತ. ಆದ್ರೂ ಯಾಕೆ ಹೆದರ್ಕೊಂಡು ಇಂಥ ಸ್ಕ್ಯಾಮ್ಗಳಿಗೆಲ್ಲ ಬಲಿಯಾಗಬೇಕು? ಇಂತಹ ಕಾಲ್ಗಳು ಬಂದಾಗ ಅದನ್ನ ಸ್ವೀಕಾರ ಮಾಡಿ ಮಾತಾಡ್ತಾ ಹೋದ ಹಾಗೆ ನೀವು ವೀಕ್ ಆಗ್ತಾ ಹೋಗ್ತೀರಾ. ಅದರ ಬದಲು ಕಾಲ್ನ ಕಟ್ ಮಾಡಿದ್ರೆ ಈ ಸಮಸ್ಯೆಗಳು ಇರೋದೇ ಇಲ್ಲ. ಹಣ ಮನೆಯಲ್ಲಿ ಇದ್ರೆ ಸೆಕ್ಯೂರಿಟಿ ಇರೋದಿಲ್ಲ ಅಂತ ಬ್ಯಾಂಕಲ್ಲಿ ಇಡ್ತೀವಿ.
ಆದ್ರೆ ಬ್ಯಾಂಕಲ್ಲೂ ಸೆಕ್ಯೂರಿಟಿ ಇಲ್ಲ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಇದಕ್ಕೆ ಪರಿಹಾರ ಅಂತ ಅಂದ್ರೆ ಸ್ವಲ್ಪ ದುಡ್ಡನ್ನ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಮೇಂಟೈನ್ ಮಾಡಬೇಕು. ನೀವು ಪೇಟಿಎಂ ಇಲ್ಲ UPI ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಮಾತ್ರ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಇಟ್ಕೊಳ್ಳಿ. ಅಂದರೆ ಉಳಿತಾಯ ಖಾತೆನಲ್ಲಿ ಮೇಂಟೈನ್ ಮಾಡಿ. ನಿಮ್ಮ ಬಳಿ ಹೆಚ್ಚು ಹಣ ಇದ್ದರೆ ಅದನ್ನು ಬ್ಯಾಂಕಿನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಅದರ ರಸೀದಿನ ಪಡ್ಕೊಳ್ಳಿ. ನಿಮ್ಮ ದುಡ್ಡು ಸೇಫ್ ಆಗಿ ಇರುತ್ತದೆ. ಬ್ಯಾಂಕಿಗೆ ಹೋಗಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಬ್ಯಾಂಕಿಂದ ಫಿಕ್ಸೆಡ್ ಡೆಪಾಸಿಟ್ ರಿಸಿಪ್ಟ್ನ ಪಡ್ಕೊಂಡ್ರೆ ಆನ್ಲೈನಲ್ಲಿ ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಬ್ಯಾಂಕಿಗೆ ಹೋಗಿ ನೀವು ಫಿಕ್ಸೆಡ್ ಡೆಪಾಸಿಟ್ ರಿಸಿಪ್ಟ್ನ ಕೊಟ್ಟು ಕ್ಲೋಸ್ ಮಾಡಿ ಅಂದ್ರೆ ಮಾತ್ರ ಕ್ಲೋಸ್ ಆಗುತ್ತೆ, ಇಲ್ಲದೆ ಇದ್ರೆ ಕ್ಲೋಸ್ ಆಗೋದಿಲ್ಲ. ಹಣವನ್ನು ಸಂಪಾದಿಸುವಷ್ಟೇ ಮುಖ್ಯ ಹಣವನ್ನು ಕಾಪಾಡಿಕೊಳ್ಳುವುದು. ಹಣವನ್ನು ಹೇಗೆ ರಕ್ಷಣೆ ಮಾಡುವುದು ಅನ್ನುವ ಬಗ್ಗೆ ಮಾಡಿರುವಂತ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.